ಅಲ್ಲ, ಕಾಂಗ್ರೆಸ್ ಈಗಲೂ ಹೇಳ್ತಾ ಇದೆ ಅವ್ರ ಕಾಲದಲ್ಲಿ ಮಾಡ್ಲಿಲ್ಲ, ಈಗ ಮಾಡಕ್ಕೆ ಆಗ್ರಹ ಮಾಡ್ತಾರೆ ಅಂತ. ಅಂದ್ರೆ ಏನಂದ್ರೆ ಅಥವಾ ಬಿಜೆಪಿ ಅವರು ಸುಮ್ಮನೆ ಕೂತಿದ್ರೆ ಅದು ಅವ್ರದ್ದು ಏನಾದ್ರು ಇತ್ತ ಏನು ಅನ್ನೋದು. ನಮ್ಗೇನಂದ್ರೆ ಕಾಲ ಅವಾಗ್ಲೂ ನಮ್ಮಂತವ್ರು ಧ್ವನಿ ಎತ್ತೋದು ಎತ್ತಿ ಅವಾಗ್ಲೂ ಎತ್ತಿದೀವಿ. ಈಗ ಮಾಡೋದಕ್ಕೆ ಯಾವುದೇ ತಡೆಯಾಜ್ಞೆ ಇದೆಯಾ? ಮಾಡಬಾರ್ದು ಅಂತಿದೆಯಾ? ಈಗ 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 ನಿಮ್ಗೆ 2007 ನಮ್ಮ HD ಕುಮಾರಸ್ವಾಮಿಯವ್ರ ಪ್ರಕರಣವನ್ನ ಕೆದಕ್ಬಹುದಾದ್ರೆ ಇದ್ಯಾಕೆ ಆಗ್ಬಾರ್ದು? 2014-15 ಈಗಿನ ತಡೆಯಾಜ್ಞೆ ಇದೆಯಾ? ಮತ್ತು ಕೆಂಪಣ್ಣ ಆಯೋಗನ ರಚನೆ ಮಾಡಿದ್ಯಾರು? ಕೆಂಪಣ್ಣ ಆಯೋಗನ ರಚನೆನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾಡಿದ್ದು. ಅವತ್ತು ನಾವು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟಕ್ಕೆ ಮಣಿದೇನೆ ಅವರು ಕೆಂಪಣ್ಣ ಆಯೋಗದ ರಚನೆ ಮಾಡಿದ್ದು. ಆದ್ಮೇಲೆ ಟೇಬಲ್ ಮಾಡಬೇಕಾಗಿರೋ ಜವಾಬ್ದಾರಿ ಇದೆ, ಟೇಬಲ್ ಮಾಡಲಿ, ಕ್ರಮ ತಗೊಂಡ್ಲಿ. ಯಾಕೆ ಭಯನಾ? ಟೇಬಲ್ ಮಾಡಿದ್ರೆ ಕಪ್ಪು ಚುಕ್ಕಿಗಳೆಲ್ಲ ಹೊರಗೆ ಬರ್ತವೆ ಅನ್ನುವಂಥ ಭಯ ಕಾಡ್ತಾ ಇದೆಯಾ? ಸಾರ್ವಜನಿಕ ಜೀವನದಲ್ಲಿ ನಡೆಸಿರೋ ಭ್ರಷ್ಟಾಚಾರ ಎಲ್ಲ ಬಯಲಾಗತ್ತೇನೋ ಭಯ ಕಾಡ್ತಾ ಇದೆಯಾ? ಯಾಕೆ ಟೇಬಲ್ ಮಾಡಲಿ. ಅವ್ರು ಹೇಗೂ ನಾನು ಪ್ರಾಮಾಣಿಕ, ಕಪ್ಪು ಚುಕ್ಕಿ ಇಲ್ದವನು, ನನ್ನ ಸಾರ್ವಜನಿಕ ಜೀವನ ಪರಿಶುದ್ಧ ಅಂತ ಹೇಳ್ತಾರಲ್ಲ, ಹಾಗೇ ಪರಿಶುದ್ಧತೆ ಇದ್ರೆ ಜಗ್ಗಲ್ಲ ಬಗ್ಗಲ್ಲ ಅನ್ನೋರಿಗೆ ಯಾರಿಗೆ ಜಗ್ತಾ ಇದ್ದೀರಿ? ಯಾತಕ್ಕೆ ಬಗ್ತಾ ಇದ್ದೀರಿ? ಕ್ರಮ ತಗೊಳ್ಳಿ. ಯಾಕೆ ಜಗ್ಬೇಕು ನೀವು? ಕ್ರಮ ತಗೊಳ್ಳೋದ್ರಿಂದ ಏನ್ ಸಮಸ್ಯೆ? ಸರ್, ಈಗ ಮೂಡ ಹಗರಣ ಸಂಬಂಧಪಟ್ಟಂತೆ ಈಗ ಇಡಿ ಎಂಟ್ರಿ ಆಗ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ಸಿಗರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಇಡಿ ಅಸ್ತ್ರ ಇದೆ, ಇದಕ್ಕೆ ಲಗಾಮ್ ಹಾಕ್ತಿವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನುವಂತ. ಈಗ ರಾಜ್ಯಪಾಲರಿಗೆ ಲಗಾಮ್ ಹಾಕ್ತಿವಿ ಅಂತ ಹೋದ್ರು, ಹಾಕಕ್ಕಾಯ್ತಾ? ಸಂವಿಧಾನಕ್ಕೆ ಲಗಾಮ್ ಹಾಕ್ತಿವಿ ಅಂತ ಹೊರಟಿದ್ದಾರೆ ಇವರು. ಹಾಕಕ್ಕಾಗುತ್ತಾ ಸಂವಿಧಾನಕ್ಕೆ ಲಗಾಮ್ನ? ಇಂಥ 100 ಜನ ಬಂದು ಹುಟ್ಟಿ ರಾಜಕಾರಣ ಮಾಡಿದ್ರು ಹಾಕಕ್ಕಾಗಲ್ಲ. ಹಾಗಾಗಿ ಇಡಿ ಒಂದು ಸ್ವಾಯತ್ತ ಸಂಸ್ಥೆ, ಹಂಗೆ ಲಗಾಮ್ ಹಾಕಕ್ಕಾಗಲ್ಲ. ತನಿಖೆಗೆ ಸಹಕರಿಸ್ತೀವಿ ಅನ್ನೋ ದೊಡ್ಡ ಮಾತು ಬರ್ಬೇಕಿತ್ತು ಇವರಿಗೆ. ತನಿಖೆಗೆ ಸಹಕರಿಸ್ತೀವಿ, ಸತ್ಯ ಹೊರಗೆ ಬರಲಿ ಅಂತ ಹೇಳ್ಬೇಕಿತ್ತು. ಸತ್ಯ ಹೊರಗೆ ಬರಲಿ, ತನಿಖೆಗೆ ಸಹಕರಿಸ್ತೀವಿ ಅನ್ನೋದ್ರ ಬದಲಿಗೆ ಲಗಾಮ್ ಹಾಕ್ತೀವಿ ಅಂದ್ರೆ ವಾಟ್ ಈಸ್ ದ ಮೀನಿಂಗ್? ಏನರ್ಥ? ಬೆದರಿಕೆ ಹಾಕ್ತಾರ? ಪ್ರಜಾಪ್ರಭುತ್ವದಲ್ಲಿ ಬೆದರಿಕೆ ನಡೆಯಲ್ಲ. ಬೆದರಿಕೆ ಹಾಕುವ ಅಂಥದಕ್ಕೆ ಅವಕಾಶ ಇರಬಾರ್ದು ಅಂತಲೇ ನಮ್ಮ ತಲೆ ಮೇಲೆ ಸಂವಿಧಾನ ಇರೋದು. ಅದೆಲ್ಲ ಗುಂಡಾ ರಾಜ್ಯದಲ್ಲಿ ನಡೆಯೋದು, ಪ್ರಜಾಪ್ರಭುತ್ವದಲ್ಲಿ ನಡೆಯಲ್ಲ. ಈ ಬೆದರಿಕೆ ಎಲ್ಲ ಎಲ್ಲ ಹೇಳಿ? ಗುಂಡಾ ರಾಜ್ಯ ಇರುತ್ತಲ್ಲ, ಅಲ್ಲಿ ಬೆದರಿಕೆ ಇಲ್ಲ. ಇಲ್ಲೇನಿದ್ರು ಸಂವಿಧಾನದ ಅಡಿನಲ್ಲೇ ಎಲ್ಲರೂ ಕೆಲಸ ಮಾಡಬೇಕು. ಯಾರು ಸಂವಿಧಾನಕ್ಕಿಂತ ಮೇಲಿಲ್ಲ. ಓಕೆ, ಥ್ಯಾಂಕ್ ಯು.